ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡ್ತಾ ಇದ್ರಲ್ಲ, ನಾನು ಚಿಟ್ಟೆ ನೋಡಿದ ತಕ್ಷಣ ಚಿಕ್ಕ ವಯಸ್ಸಿನ ನನಗೆ ನೆನಪಾಗಿದ್ದು. ನಾವು ಚಿಟ್ಟೆ ನೋಡಿದ ತಕ್ಷಣ ಚಿಟ್ಟೆನ ಇಟ್ಕೊಳಕ್ಕೆ ಹೋಗ್ತಾ ಇದ್ವಿ. ಹಾಗಾಗಿ ನಾನು ಸ್ವಲ್ಪ ಚೆನ್ನಾಗಿತ್ತಲ್ಲ ಅಂತೇಳಿ ವಿಡಿಯೋ ಮಾಡಿಕೊಂಡೆ. ಹತ್ರಕ್ಕೆ ಹೋದ ತಕ್ಷಣ ಅದು ಹಾರಕ್ಕೆ ಸ್ಟಾರ್ಟ್ ಆಯಿತು. ಅದನ್ನು ಸ್ವಲ್ಪ ಹಾಗೆ ವಿಡಿಯೋ ಮಾಡಿಕೊಂಡೆ. ಯಾರೆಲ್ಲ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ನನಗೆ ಸಪೋರ್ಟ್ ಮಾಡಿ. ಬ್ರೇಕ್ಫಾಸ್ಟ್ಗೆ ಇವತ್ತು ದೋಸೆ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ತಾಯಿದ್ದೀನಿ. ದೋಸೆ ಮಾಡ್ಕೊಂಡಾಗ ಪಲ್ಯ ಬೇಕಲ್ಲ ಅನ್ನೋ ಥರ ಇತ್ತು. ಯಾವಾಗಲೂ ಪಲ್ಯ ತಿಂದು ಬೇಜಾರು. ಹಾಗಾಗಿ ನಾನು ಈ ಥರ ಮಾಡ್ಕೊಂಡ್ರಾಗುತ್ತೆ ಅಂತೇಳಿ ಮಾಡಿಕೊಂಡೆ. ನೀವು ಈ ರೀತಿ ಮಾಡ್ಕೊಳ್ಳಿ. ಪಲ್ಯ ಅಥವಾ ಮಾಡೋಕ್ಕೆ ಬೇಜಾರಾಗಿ ಈಸಿಯಾಗಿ ಮಾಡ್ಕೊಳ್ಳೋದು ಏನಾದ್ರು ಬೇಕು ಅನ್ನೋ ಟೈಪ್ ಇದ್ದಾಗ ಈ ರೀತಿ ಮೊಟ್ಟೆ ಅಥವಾ ಮನೇಲಿದ್ದಾಗ ಈ ಥರ ಮಾಡ್ಕೋಬೋದು. ತರಕಾರಿ ಹಾಕ್ಕೊಂಡು ಮಾಡ್ಕೋಬೋದು. ಕ್ಯಾರೆಟು ಮತ್ತು ಈರುಳ್ಳಿ ತುರಿ ಎಲ್ಲ ಹಾಕ್ಕೊಂಡು ನಾನು ಅದನ್ನು ಮಾಡ್ಕೋತಾ ಇರ್ತೀನಿ. ಈ ರೀತಿ ಮೊಟ್ಟೆ ಇತ್ತಲ್ಲ ಅಂಥೇಳಿ ಸ್ವಲ್ಪ ಖಾರನೂ ಹಾಕಿ ದೋಸೆ ಮೇಲೆ ಹಚ್ಚಿ, ಆಮೇಲೆ ಮೊಟ್ಟೆ ಹಾಕ್ಕೊಂಡು ಮೊಟ್ಟೆ ಎಲ್ಲ ಸ್ಪ್ರೆಡ್ ಮಾಡಿ, ಆಮೇಲೆ ಈ ರೀತಿ ಅದಕ್ಕೆ ಸ್ವಲ್ಪ ಮೇಲೆ ತುಪ್ಪನೋ ಅಥವಾ ಬೆಣ್ಣೆ ಎರಡರಲ್ಲಿ ಯಾವುದಾದ್ರೂ ಹಾಕೋದ್ರೂ ನಡೆಯುತ್ತೆ, ಚೆನ್ನಾಗಿರುತ್ತೆ. ನಾನು ಸ್ವಲ್ಪ ತುಪ್ಪನೇ ಹಾಕ್ಕೊಂಡು ಈ ರೀತಿಯಾಗಿ ಕಾಯಿ ಚಟ್ನಿ ಮಾಡಿಕೊಂಡು ಬೆಳಿಗ್ಗೆ ತಿಂಡಿನ ಮುಗಿಸ್ದೆ. ಅದಾದ ನಂತರ ನಾನು ಹೊರಗಡೆ ಸೌಂಡ್ ಆಗ್ತಿದೆ ಏನು ಅಂತ ನೋಡೋಕೆ ಬಂದಾಗ ಮನೆ ಮುಂದೆ 2 ಪಾರಿವಾಳಗಳು, ಕಾಡು ಪಾರಿವಾಳಗಳು ಫೈಟ್ ಮಾಡ್ತಾಯಿದ್ವು. ಅದು ತುಂಬ ಫೈಟು, ಜೋರು ಫೈಟ್ ಮಾಡ್ತಾಯಿದ್ವು. ರೆಕ್ಕೆ ಎಲ್ಲ ಸೌಂಡ್ ತುಂಬ ಬರ್ತಿತ್ತು. ನಾನು ಏನಿದು ಸೌಂಡು ಅಂತೇಳಿ ಬಂದು ನೋಡಿದಾಗ ಈ ಥರ ಇದ್ವಲ್ಲ ಅಂತೇಳಿ ವಿಡಿಯೋ ಮಾಡಿಕೊಂಡೆ. ಇದನ್ನು ಕೂಡ ಫೈಟ್ ಅಂತೂ 2 ಕಮ್ಮಿ ಇಲ್ಲ ಅನ್ನೋ ಹತ್ರ ಫೈಟ್ ಮಾಡ್ತಾಯಿದ್ವು. ಆ ಫೈಟ್ ಮಾಡ್ತಾಯಿದ್ದು ಲೈವಲ್ಲಿ ನೋಡಿದಂಥ ಇನ್ನು ಅಯ್ಯಪ್ಪ ಏನು ಫೈಟ್ ಮಾಡ್ತಿದ್ದೀವಿ ಇವು ಅಂತ ಅನ್ನಿಸ್ತಾಯಿತ್ತು. ಆಗ 2 ತುಂಬ ಹೊತ್ತೇ ಫೈಟ್ ಮಾಡ್ತಾಯಿದ್ವು. ನಾವೇನು ಹತ್ರ ಏನು ಹೋಗೋಕ್ಕೆ ಹೋಗಲಿಲ್ಲ. ಹಾಗಾಗಿ ಅದನ್ನು ಸ್ವಲ್ಪ ಹಾಗೆ ನಾನು ವಿಡಿಯೋ ಮಾಡಿಕೊಂಡೆ. ಅದಾದ ನಂತರ ಮಧ್ಯಾಹ್ನ ಎಲ್ಲ ಸ್ವಲ್ಪ ಹೊತ್ತಾದ್ಮೇಲೆ ಊಟ ಎಲ್ಲ ಮುಗಿಸಿ, ಬಾಳೆಹಣ್ಣಿತ್ತು ಮನೇಲಿ, ತುಂಬ ಹಣ್ಣಾಗೋಗಿತ್ತು. ಅದನ್ನೇನು ಯೂಸ್ ಮಾಡಿ ನಾನು ಸ್ವೀಟ್ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಬಾಳೆಹಣ್ಣು ಮೇಲೆ ಈ ಥರ ಚುಕ್ಕಿ ಇದ್ರೇ ಚೆನ್ನಾಗಿರುತ್ತೆ, ಚೆನ್ನಾಗೆಲ್ಲ ಹಣ್ಣಾಗಿರುತ್ತೆ ಅಂತ ನಾನು ಇದನ್ನೆಲ್ಲ ಸಿಪ್ಪೆ ಬಿಡಿಸಿಟ್ಕೊಂಡಿದ್ದೀನಿ. ಸಿಪ್ಪೆ ಬಿಡಿಸಿಟ್ಕೊಂಡು ಇದನ್ನು ನಾನೊಂದು ಸ್ಪೂನ್ ಸಹಾಯದಿಂದ ಸ್ಮ್ಯಾಶ್ ಮಾಡೋಣ ಅಂತ ನೋಡಿದೆ. ಅದು ಅಷ್ಟು ನೀಟಾಗಿ ಬರೋಲ್ಲ, ಅಳಿ ಟೈಪೆಲ್ಲ ಬರುತ್ತೆ, ತುಂಬ ಸ್ಮ್ಯಾಶ್ ಆಗಿರಬೇಕು. ಹಂಗಾಗಿ ನಾನು ಇದನ್ನು ಮಿಕ್ಸಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತೇಳಿ ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ಬಾಳೆಹಣ್ಣ ಮಿಕ್ಸಿ ಮಾಡ್ಕೊಳ್ಳೋಕ್ಕಿಂತ ಮೊದಲು ಕೊಬ್ಬರಿಕಾಯಿ ತುರಿ ಪೌಡ್ರ್ ಮಾಡ್ಕೊಳ್ಳೋಣ ಅಂತೇಳಿ ಫಸ್ಟು ಕೊಬ್ಬರಿ ತೊಗೊಂಡು, ಕೊಬ್ಬರಿದು ಮೇಲ್ಗಡೆ ಕಪ್ಪು ಭಾಗ ಇರುತ್ತೆ ಅದೆಲ್ಲ ತುರಿದಾಕಿ ಈ ಥರ ಪೀಸಸ್ ಮಾಡ್ಕೊಂಡಿದ್ದೀನಿ. ಇಲ್ಲ ತುರ್ಕೊಳ್ಳೋದಿದ್ರೆ ಕೊಬ್ಬರಿಕಾಯಿನ ತುರ್ಕೋಬೋದು. ಪೀಸಸ್ನ ಕೂಡ ಮಾಡಿಕೊಂಡು ನಾನಿಲ್ಲಿ ಕೋಕೋನಟ್ ಡೆಸಿಗ್ನೇಟ್ ಪೌಡ್ರ್ ಇದ್ದರೆ ಯೂಸ್ ಮಾಡ್ಕೊಳ್ಳಿ, ಇಲ್ಲ ಅಂತೇಳಿ ನಾನು ಮನೇಲಿರೋ ಕೊಬ್ಬರಿನ ಯೂಸ್ ಮಾಡಿ ಈ ಥರ ಮಾಡ್ಕೊತಾ ಇದ್ದೀನಿ. ಇವಾಗ ನೋಡಿ, ನಾನು ಅದು ಕೊಬ್ಬರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆನಲ್ಲ ಅದನ್ನು ಈಗ ನಾನು ಪೌಡ್ರ್ ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆಗೇ ನಾನು ಒಂದು 2 ಏಲಕ್ಕಿ ಕೂಡ ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ಅದನ್ನು ಹಾಗೆ ಪೌಡ್ರ್ ಮಾಡಿಕೊಂಡೆ. ಡೆಸಿಗ್ನೇಟ್ ಪೌಡ್ರ್ ಇದ್ದರೆ ನಿಮಗೆ ಇನ್ನೂ ಈಸಿ. ನಾನು ಇರಲಿಲ್ವಲ್ಲ ಅಂತೇಳಿ ಈ ರೀತಿ ಮಾಡ್ಕೊಂಡಿದ್ದು, ಮನೇಲಿರೋ ಕೊಬ್ಬರಿ ಯೂಸ್ ಮಾಡಿ. ನನಗೆ ಒಂದು ಚಿಕ್ಕ ಬೌಲಷ್ಟು ಬಂತು. ಅದನ್ನು ತೆಗೆದಿಟ್ಕೊಂಡು ಅದೇ ಜಾರಿಗೆ ನಾನು ಬಾಳೆಹಣ್ಣು ಕೂಡ ಇವಾಗ ನಾನು ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ಮಿಕ್ಸಿ ಮಾಡಿಕೊಂಡ್ರೆ ತುಂಬ ಪೇಸ್ಟ್ ಆಗುತ್ತೆ ಅಂತ ಅಷ್ಟೇ, ಇನ್ನೇನಿಲ್ಲ. ಸ್ಪೂನಲ್ಲಿ ಅಷ್ಟು ಸ್ಮ್ಯಾಶ್ ಮಾಡೋರಷ್ಟು ನೀಟಾಗಿ ಬರೋಲ್ಲ, ಆಮೇಲೆ ಟೈಮು ತೊಗೊಳುತ್ತೆ ಸ್ಮ್ಯಾಶ್ ಮಾಡೋಕ್ಕೆ. ಹಾಗಾಗಿ ನಾನು ಮಿಕ್ಸಿಲೇ ರುಬ್ಕೋತಾ ಇದ್ದೀನಿ. ಇಲ್ಲಿ ನೋಡಿ, ಈ ಥರ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನಾನು. ಪೇಸ್ಟ್ ಮಾಡ್ಕೊಂಡ ನಂತರ ಒಂದು ಗಟ್ಟಿ ತಳ ಇರುವಂತಹ ಪಾತ್ರೆ ತೊಗೊಂಡು ನಾನು ಫಸ್ಟು ಕೊಬ್ಬರಿ ತುರಿ ರುಬ್ಕೊಂಡಿದ್ನಲ್ಲ ಅದನ್ನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದನ್ನು ಈ ರೀತಿ ಬಿಸಿ ಮಾಡ್ಕೋಬೇಕು. ಸ್ವಲ್ಪ ಬಿಸಿ ಮಾಡ್ಕೊಬೇಕು. ಬಿಸಿ ಮಾಡ್ಕೊಳ್ಬೇಕಾದ್ರೆ ತಳ ಗಟ್ಟಿಗಿರೋ ಪಾತ್ರೆ ಆದಷ್ಟು ಯೂಸ್ ಮಾಡಿ, ತಳ ಹಿಡಿದು ಬಿಡುತ್ತೆ ಅಂಥೇಳಿ. ಇವಾಗ ನಾನು ಸ್ವಲ್ಪ ಪೌಡ್ರು ಬೇಕು. ಈ ಪೌಡ್ರನ್ನ ಸ್ವಲ್ಪ ನಾನು ಒಂದು ಬೌಲ್ಗೆ ಸ್ವಲ್ಪ ಎತ್ತಿಟ್ಕೊತಾ ಇದ್ದೀನಿ. ಬಾಳೆಹಣ್ಣು ಪೇಸ್ಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ನೀರಿನಂಶ ಎಲ್ಲ ಹೋಗೋವರೆಗೆ ಕೈ ಆಡ್ತಾನೆ ಇರಬೇಕು. ಅದ್ರ ಜೊತೆಗೆ ನಾನಿವಾಗ ಒಂದು ಅರ್ಧ ಕಪ್ಪಷ್ಟು ಬೆಲ್ಲದ ಪೌಡ್ರ್ ಕೂಡ ಹಾಕ್ಕೊಂಡಿದ್ದೀನಿ. ಬೆಲ್ಲದ ಪೌಡ್ರ್ ಹಾಕ್ಕೊಂಡು ಅದನ್ನು ಹಾಗೆ ಚೆನ್ನಾಗಿ ಆ ನೀರಂಶ ಹೋಗೋವರೆಗೂ ಕೈ ಆಡ್ತಾನೆ ಇರಬೇಕು. ಅದ್ರ ಜೊತೆಗೆ ನೋಡಿ, ಆಲ್ಮೋಸ್ಟ್ ಅಲ್ಲಿ ಎಷ್ಟು ಕಲರು ಚೇಂಜ್ ಆಗಿದೆ, ಸ್ವಲ್ಪ ನೀರಿನಂಶನೂ ಕೂಡ ಹೋಗಿದೆ. ಇವಾಗ ನಾನು ಡ್ರೈ ಫ್ರೂಟ್ಸ್ಗಳನ್ನೂ ಕೂಡ ನಾನು ಮೊದಲೇ ಫ್ರೈ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಇವಾಗ ಹಾಕೋತಾ ಇದ್ದೀನಿ. ಅಂದರೆ ಹಾಕ್ಕೊಂಡ್ರೆ ಹಾಕ್ಕೋಬೋದು, ನಿಮ್ಮಿಷ್ಟ. ಅದು ಬಾಯಲ್ಲಿ ಚೆನ್ನಾಗಿ ಸಿಗುತ್ತೆ ಕ್ರಿಸ್ಪಿಯಾಗಿ ಅಂತೇಳಿ ನಾನು ಅದನ್ನು ಕೂಡ ಹಾಕ್ಕೊಂಡೆ. ಇವಾಗ ನೋಡಿ, ಅದು ಫಿನಿಶ್ ಆಗಿದೆ. ಈ ರೀತಿ ಗಟ್ಟಿ ಅಂಶ ಬರೋವರೆಗೂ ಅದನ್ನು ತಿರುಗ್ಕೊಂಡು ಈ ಥರ ಮಾಡ್ಕೋಬೇಕು ಈ ಸ್ಟೇಜಿಗೆ. ಇವಾಗ ಗಟ್ಟಿಯಾಗಿದ್ದನ್ನು ನಾನು ಒಂದು ಪ್ಲೇಟಿಗೆ ತೆಗೆದಿಟ್ಕೋತಾ ಇದ್ದೀನಿ. ಅದು ಸ್ವಲ್ಪ ಬಿಸಿ ಇರುತ್ತೆ. ಸ್ವಲ್ಪ ಆರಿದ್ಮೇಲೆ ಒಂಚೂರು ತಣ್ಣಗಾದ್ಮೇಲೆ ಉಂಡೆ ಮಾಡ್ಕೊಳ್ಳಿ. ಉಂಡೆ ಮಾಡಬೇಕಾದ್ರೆ ನಿಮ್ಗೆ ಏನಾದರೂ ಕೈಗೆ ಅಂಟು ಥರ ಆದರೆ ಸ್ವಲ್ಪ ಎಣ್ಣೆ ಅಂಶ ಅಥವಾ ಬೇಕು ಅಂದರೆ ತುಪ್ಪ ಹಚ್ಕೊಳ್ಳಿ. ನನಗೇನೋ ಬೇಡ ಅನ್ನಿಸ್ತು, ಯಾಕಂದರೆ ಕೊಬ್ಬರಿಲೂ ಆಯಿಲ್ ಅಂಶ ಇರೋದ್ರಿಂದ ನನಗೇನು ಎಣ್ಣೆ ಅವಶ್ಯಕತೆ ಬರಲಿಲ್ಲ, ತುಪ್ಪದಾದರೆ ಅವಶ್ಯಕತೆ ಬರಲಿಲ್ಲ.
ಇವಾಗ ನೋಡಿ ನಾನು ಪೌಡ್ರ್ ಎತ್ತಿಟ್ಕೊಂಡಿದ್ದೆನಲ್ಲ ಅದನ್ನು ಈ ರೀತಿ ಅದ್ರ ಮೇಲೆ ಕೋಟ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಈ ರೀತಿ ಸ್ವೀಟ್ ಮಾಡಿಕೊಂಡೆ. ಬೇಗ ಆಗುವಂಥ ಸ್ವೀಟು ಕೂಡ, ಸಾಮಗ್ರಿಗಳು ಕೂಡ ಕಮ್ಮಿನೇ. ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬಾ ಚೆನ್ನಾಗಿದೆ. ಬನಾನಾ ಫ್ಲೇವರು ಎಲ್ಲ ಚೆನ್ನಾಗಿದೆ, ಮತ್ತು ಒಳಗಡೆ ಡ್ರೈ ಫ್ರೂಟ್ಸ್ ಹಾಕಿರೋದ್ರಿಂದೆಲ್ಲ ಚೆನ್ನಾಗಿದೆ. ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಮಕ್ಕಳೆಲ್ಲ ಸ್ವೀಟ್ ಕೇಳಿದಾಗ ಈ ಥರ ಮಾಡಿಬಿಟ್ಟು ಕೊಟ್ಟರೆ ಇಷ್ಟಪಟ್ಟು ತಿಂತಾರೆ. ನೀವು ಇರುತ್ತೆ ಬಾಳೆಹಣ್ಣಿನ ಇದ್ದಾಗ ಮಾಡ್ಕೊಂಡು ಟ್ರೈ ಮಾಡಿ, ಹೇಗಿತ್ತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಕೂಡ ಹಾಕಿ. ನೆಕ್ಸ್ಟು ನಾನು ಮನೆ ಮುಂದೆ ಮೊದಲು ವಿಡಿಯೋದಲ್ಲಿ ಹಾಕಿದ್ದೆ, ನಾನು ಮೆಂತ್ಯ ಬೀಜ ಮತ್ತು ಕೊತ್ತಂಬರಿ ಬೀಜನ ಹಾಕಿದ್ದೆ. ಆದರೆ ಕೊತ್ತಂಬರಿ ಬೀಜ ಸ್ವಲ್ಪ ಸ್ಲೋ ಅನ್ನಿಸ್ತು, ಅದು ನಿಧಾನ. ನಮ್ಮಮ್ಮ ಅವರು ಹೇಳ್ತಾಯಿದ್ರು ಅದು ನಿಧಾನ, ಮೆಂತ್ಯ ಸೊಪ್ಪಿಗಿಂತ ಕೊತ್ತಂಬರಿ ಸೊಪ್ಪು ಬೆಳೆಯೋದು ನಿಧಾನ ಅಂತೇಳಿ. ಹಾಗೆ ಅನ್ನಿಸ್ತು. ಇದು ಇವಾಗ ನೋಡಿ 1 ವಾರ ಆದಮೇಲೆ ಬಂದಿದ್ದಿದ್ದು. ಅದೊಂದು ವಾರ ಆಗಿ ಬಂದು 2 ಡೇಸ್ ಆದ ನಂತರ ಇದನ್ನು ನೆಕ್ಸ್ಟ್ ವಿಡಿಯೋ ಮಾಡಿದ್ದೀನಲ್ಲ, ಈ ವಿಡಿಯೋ ನೀರಿನಂಶ ಇದೆಯಲ್ಲ ಅದು ಇಷ್ಟು ಉದ್ದ ಬಂದಿದೆ. ನೋಡಿ ಯಾರು ಎಷ್ಟು ಉದ್ದ ಬಂದಿದೆ ಅಂತ. ಇದಷ್ಟು ಬೇಗ ಏನು ಬೆಳೀತಾ ಇರಲಿಲ್ಲ, ಮತ್ತು ಸ್ವಲ್ಪ ತೆಳ್ಳಗೂ ಕೂಡ ಅನ್ನಿಸ್ತು, ದೂರ ದೂರ ಅನ್ನಿಸ್ತು ಬೀಜಗಳು. ಹಳೇದಾಗಿತ್ತೋ ಏನೋ ಗೊತ್ತಿಲ್ಲ, ಆದರೆ ಮೆಂತ್ಯ ಬೇಗ ಬೇಗ ಬೆಳೀತು. ನೋಡಿ ಇದು ಆಲ್ಮೋಸ್ಟ್ ಮೆಂತ್ಯ ಸೊಪ್ಪು ಅದು 2 ಜೊತೆಲಿ ಒಂದೇ ಸಲ ಹಾಕಿದ್ದು. ಇದು ಒಂದು 3-4 ಡೇಸ್ಗೆ ಬಂದುಬಿಡ್ತು. 5 ಡೇಸ್ ಆಗಿರುವಂಥದ್ದು. ನೆಕ್ಸ್ಟ್ ಇದು ಅದಕ್ಕಿಂತ ಇನ್ನೊಂದು 2 ಡೇಸ್ ಹೆಚ್ಚಾಗಿರುವಂಥದ್ದು. ಇನ್ನೂ ಸ್ವಲ್ಪ ಬೆಳೆದಿದೆ. ನೋಡ್ತಾ ಇದ್ದೀರಲ್ವ, ಮೆಂತ್ಯ ಸೊಪ್ಪು ಬೇಗ ಬೆಳೆಯುತ್ತೆ, ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸ್ಲೋ ಅಂತ ಅನ್ನಿಸ್ತು. ಅದನ್ನು ಸ್ವಲ್ಪ ಹಾಗೆ ವಿಡಿಯೋ ಮಾಡಿಕೊಂಡೆ. ವಿಡಿಯೋ ಆದಮೇಲೆ ಕೊತ್ತಂಬರಿ ಸೊಪ್ಪಿಗೆ ನನ್ನ ಮಗಳು ನೀರು ಹಾಕ್ತೀನಿ ಅಂತ ಹೇಳ್ತಾಯಿದ್ಲು. ನೋಡಿ ಈ ರೀತಿಯಾಗಿ ನನ್ನ ಮಗಳು ನೀರು ಹಾಕ್ತಾಯಿದ್ಲು. ಅದನ್ನು ಸ್ವಲ್ಪ ಹಾಗೆ ವಿಡಿಯೋ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ಈ ಥರ ಹಾಕೋದ್ರಿಂದ ಗಿಡಕ್ಕೆ ಅದು ಸಣ್ಣ ಇರೋದ್ರಿಂದ ಬೇಗ ಮುರಿದೋಗೋ ಥರ ಏನೂ ಆಗೋಲ್ಲ. ನಾವು ಸಡನ್ಲಿ ಆ ಮಗ್ಗಲ್ಲೆಲ್ಲ ಹಾಕಕ್ಕೆ ಹೋಗ್ಬಿಟ್ರೆ ಅದು ಮಡ್ಕೊಂಡಂಗೆಲ್ಲ ಆಗಿಬಿಡುತ್ತೆ. ಹಾಗಾಗಿ ಈ ಥರ ಒಂದ್ರಲ್ಲಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂಥೇಳಿ ಸ್ವಲ್ಪ ಇನ್ನೂ ಉದ್ದ ಆಗೋವರೆಗೆ ಈ ರೀತಿ ಹಾಕ್ಕೊಂಡ್ರಾಗುತ್ತೆ ಅಂತೇಳಿ ಈ ರೀತಿ ಒಂದಿನ ಬಿಟ್ಟು ಒಂದಿನ ಈ ರೀತಿ ನೀರು ಹಾಕೋತಾ ಇದ್ದೀವಿ. ಇನ್ನು ಸ್ವಲ್ಪ ಉದ್ದ ಬೆಳೆದ್ರೆ ಏನು ಈ ಥರ ಹಾಕೊಳ್ಳೋ ಅವಶ್ಯಕತೆ ಇರಲ್ಲ. ನೀರೆಲ್ಲ ಹಾಕೆಲ್ಲ ಆದಮೇಲೆ ಅಷ್ಟೊತ್ತಿಗಾಗಲೇ ಸಂಜೆನೂ ಕೂಡ ಆಗಿತ್ತು. ಹಾಗಾಗಿ ಕೈ ಕಾಲೆಲ್ಲ ತೊಳ್ಕೊಂಡು ಒಳಗೆ ಬಂದು ಟೀಯೋ ಅಥವಾ ಕಾಫಿ ಏನಾದರೂ ಕುಡಿಯೋಣ ಅಂಥೇಳಿ ನಾನು ಟೀ ಇಟ್ಟಿದ್ದೆ. ಟೀ ಜೊತೇಲಿ ನಾನೇ ಮಾಡಿದ್ದು ಚಿಪ್ಸ್ ಇತ್ತು ಸ್ವಲ್ಪ, ಅದೆಲ್ಲ ಖಾಲಿಯಾಗಿ ಸ್ವಲ್ಪ ಇತ್ತು ಬನಾನಾ ಚಿಪ್ಸು. ಅದನ್ನು ಸ್ವಲ್ಪ ಟೀ ಜೊತೆ ಮತ್ತು ಬಿಸ್ಕೆಟ್ ತೊಗೊಂಡು ಸಂಜೆ ಸ್ನ್ಯಾಕ್ಸ್ ಟೈಮ್ನ ಮುಗಿಸಿದ್ವಿ. ಇವತ್ತಿನ ವಿಡಿಯೋ ಇದಾಗಿತ್ತು. ಈ ವಿಡಿಯೋ ಹೇಗಿತ್ತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಜೊತೆಗೆ ಬನಾನಾ ಸ್ವೀಟ್ ಅಂತೂ ಮಿಸ್ ಮಾಡದೆ ಮಾಡಿ, ಈಸಿಯಾಗಿ ಮಾಡ್ಬೋದು. ನನ್ನ ಚಾನಲ್ಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಅವರು ಕನೆಕ್ಟ್ ಆಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.